ಮಹೇಶ್ ಅವರೇ, ಏನಿಲ್ಲ, ನಾಳೆ ಯೂನಿಯನ್ ಬಜೆಟ್ಟು ಆರ್ಥಿಕ ಸಮೀಕ್ಷೆ ಬಂದಿದೆ. ಆರ್ಥಿಕ ಸಮೀಕ್ಷೆ ಪಾಠ ಸರ್ ಅದೊಂದು. ಅಲ್ಲ ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಏನಾಗ್ತವೆ ರಾಜ್ಯಗಳ ಆರ್ಥಿಕತೆ ಅಂತ. ಅದಲ್ಲ, ಖಂಡಿತವಾಗ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಮೀನನ್ನು ಕೊಡಬಾರ್ದು, ಮೀನು ಹಿಡಿಯೋದನ್ನು ಕಲಿಸ್ಬೇಕು ಅಂತಕ್ಕಂಥದ್ದು ಭಾಳ ವರ್ಷದ ಒಂದು ನಾಣ್ಣುಡಿ. ಆದರೆ ಒಂದು ಏನು 2014ನೇ ಇಸ್ವಿ ಆದ ನಂತರ ಈ ದೇಶದ ಒಳಗಡೆ ಒಂದು ರಾಷ್ಟ್ರೀಯ ಶಕ್ತಿಯ ಉದಯ ಆಯಿತು. ಅದನ್ನು ಹೇಗಾದರೂ ಮಾಡಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತೇಳಿ ಯಾವುದೋ ಒಂದೆರಡು ರಾಜ್ಯಗಳಿಗೆ, ಏನು ಬ್ರಿಜೇಶ್ವರ್ ಹೇಳ್ದಂಗೆ ತಮಿಳ್ನಾಡು ಇಲ್ಲೆಲ್ಲ ಈ ಥರದ್ದೆಲ್ಲ ಫ್ರೀ ಬೀಸಲ್ಲಿ ಇದ್ದಂಥದ್ದು, ಹೇಗಾದರೂ ಮಾಡಿ ಬೇರೆ ರಾಜ್ಯಗಳಲ್ಲಿ ಮೋದಿಯವ್ರನ್ನ ಕಟ್ಟಾಕಬೇಕು ಅನ್ನೋವಂಥ ಒಂದೇ ಉದ್ದೇಶಕ್ಕೆ ಹೊರಟಂಥ ಒಂದು ಪ್ರಕ್ರಿಯೆ ಒಳಗಡೆ ಇವತ್ತು ಕೂಡ ನಾವು ಸಹ ಅದರಲ್ಲಿ ಇರೋವಂಥದ್ದು ಕೂಡ ಒಂದು ಅನಿವಾರ್ಯತೆ ಈ ದೇಶದ ಒಳಗಡೆ ನಿರ್ಮಾಣ ಆಗಿರೋವಂಥ ಅಂಶ. ಆದರೆ ನಾವು ಯಶಸ್ಸಾಗಿದ್ದೀವ ನೋಡಿ. ಏನು ಸಂವಿಧಾನದ ಆಶೆ ಇತ್ತು, ಪಾವರ್ಟಿ 28% ಪಾವರ್ಟಿ ಇತ್ತು. ನಮ್ಮ ಯಶಸ್ವಿ ಆಡಳಿತದ ಕಾರಣಕ್ಕೋಸ್ಕರ ಇವತ್ತು ನಾವು ಹತ್ತತ್ರ ಈ ದೇಶದ ಒಳಗಡೆ 25 ಕೋಟಿ ಜನರನ್ನು ಬಡತನ ರೇಖೆಗಿಂತ ಆಚೆ ಕರ್ಕೊಂಬರೋ ಅಂತರದಲ್ಲಿ ಯಶಸ್ವಿ ಆದ್ವಿ ಅಂತೇಳಿ ಅಂತ. ಅಂದರೆ ಒಂದು ಕಾಲಮಿತಿ ಒಳಗಡೆ ಒಂದು ಸರ್ಕಾರದ ಏನು ಉದ್ದೇಶ, ಸಂವಿಧಾನ ಏನು ಆಶಯ ಪಟ್ಟಿತ್ತು, ಪ್ರತಿಯೊಬ್ಬನಿಗೆ ಒಂದು ನೆಮ್ಮದಿಯಾದಂಥ ಬದುಕು ಮಾಡಲಿಕ್ಕೆ. ಮಹೇಶ್, ಆ ನಂಬರ್ ಏನು ಹೇಳಿದ್ರಲ್ಲ ಅದ್ರ ಬಗ್ಗೆ ನಂಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. 28.5 ಕೋಟಿಯ ಪೈಕಿ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಹೊರಗೆ. ಈ ಅವಧಿಯಲ್ಲಿ ಅತಿ ಹೆಚ್ಚು ಜನ ಕಡು ಬಡತನದಿಂದ ಹೊರಗೆ ಬಂದರು, IMFನ ರಿಪೋರ್ಟ್ ಇದೆ, ಅದು ನಾನು ಒಪ್ಕೊಳ್ತೀನಿ. ಅದಕ್ಕೆ ಯಾವ ಗ್ಯಾರಂಟಿ ಯೋಜನೆಗಳ ಸಹಾಯ ಇತ್ತು, ಯಾವ ಫ್ರೀಬಿಗಳ ಸಹಾಯ? ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಯಾಕೆ ಈ 75 ವರ್ಷ ಆದ ನಂತರನೂ ಕೂಡ ಕೊಡಬೇಕಾದಂತ ಅನಿವಾರ್ಯತೆ? ನಾನು ನಿಮಗೆ ಕೇಳ್ತಾ ಇರೋದ್ರಿ, ಎದೆ ಚಪ್ಪರಿಸ್ಕೊಂಡು ಹೇಳ್ತಾ ಇದ್ದೀರಲ್ಲ, ಅತಿ ಹೆಚ್ಚು ಜನರನ್ನ ಬಡತನ ರೇಖೆಯಿಂದ ಕಡು ಬಡತನದಿಂದ ಹೊರಗಡೆ ತಂದಿದ್ದೀವಿ ನಾವು. ಒಳ್ಳೆ ಆಡಳಿತ. ಈಗ ನಿಮ್ಗೊಂದು ಉದಾಹರಣೆ, ಕೃಷಿ ಸನ್ಮಾನ, ಗ್ಯಾರಂಟಿ ಯೋಜನೆ ಅಲ್ಲಲ್ಲ, ಗ್ಯಾರಂಟಿ ಅಂತ ನಾನು ಹೇಳ್ತಿಲ್ಲ, ಫ್ರೀಬಿ ಸಹಾಯ, ಡಿಬಿಟಿ ಸಹಾಯ. ನೋಡಿ ನಿಮ್ಗೊಂದು ವಿಷಯ ಹೇಳ್ತೀನಿ, ಗ್ಯಾರಂಟಿ ಅಂತ ಹೇಳ್ತಿಲ್ಲ ನಾನು. ಹೇಳ್ತಿರೋದು ವೆಲ್ಫೇರ್ ಕಾರ್ಯಕ್ರಮಗಳು. ಅದು ರೈತರು ಕೊಟ್ಟಿರೋದು ಇರ್ಬೋದು, ಮಹಿಳೆಯರು ಕೊಟ್ಟಿರುವಂತದ್ದು ಇರ್ಬೋದು, ಏನು ವೆಲ್ಫೇರ್ ಯೋಜನೆಗಳಿದೆ ಅದರಿಂದ ಸಹಜವಾಗಿ ನಮ್ಮ ಕಣ್ಣು ಮುಂದೆ ರಿಫ್ಲೆಕ್ಟ್ ಆಗ್ತಿದೆ. ಒಂದ್ ನಿಮಿಷ ಹಾಗಾದ್ರೆ ಈ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯ್ತು? ನಿಮ್ ಬೇಸಿಕಲಿ ಪ್ರಶ್ನೆ ಎಲ್ಲಿಗೆ ಬರಬೇಕು ಅಂದ್ರೆ ಒಂದ್ ನಿಮಿಷ ಒಂದು ದೇಶ 75 ವರ್ಷ ಆದ ನಂತರ ಕೂಡ ಒಂದು ಹೆಣ್ಣು ಮಗಳಿಗೆ ಫ್ರೀ ಟಿಕೆಟ್ ಕೊಡುವಂತ ಅನಿವಾರ್ಯತೆ ಯಾಕೆ ನಿರ್ಮಾಣ ಆಯ್ತು ಸರ್? ಎಲ್ಲಿ ಹಾಗಾದ್ರೆ 75 ವರ್ಷ ಆಡಳಿತ ಮಾಡಿರೋದ್ರಲ್ಲಿ ಎಲ್ಲಿ ವೈಫಲ್ಯ ಆಗಿರ್ತಕ್ಕಂಥದ್ದು? ಅಲ್ಲ, 11 ವರ್ಷ ಕಾಮನ್ ಸ್ಲೋಗನ್ ಏನಂತಂದ್ರೆ, ಕೈಗಾರಿಕಾ ಉದ್ಯಮಿಗಳಿಗೆ ಇವರು ಹೇಳಿದ್ರು ಏನು, ನಾನು ಇದು ಪರ್ಫಾರ್ಮೆನ್ಸ್ NPS ಬಗ್ಗೆ ಹೇಳ್ತಾ ಬಂತಂದ್ರು. ಅಂದ್ರೆ ಎಲ್ಲವೂ ಕೂಡ ಯಾರು ಉದ್ಯೋಗಿಗಳಿಗೆ, ಇಂಡಸ್ಟ್ರಿಯಲಿಸ್ಟ್ಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಈ ಸ್ಥಿತಿ ನಿರ್ಮಾಣ ಮಾಡಿದಂತಾರೆ ಯಾರು? ನೀವು ಅದನ್ನು ಒಪ್ಲಿ ಬಿಡಿ. ನಾ ಹೇಳ್ತೀನಿ, IMF ಹೇಳಿದೆ, ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಹೇಳಿದೆ. ಹಾಗಾದ್ರೆ ನಮ್ದು ನಾನು ಆ ನಂಬರ್ಸ್ ಬಗ್ಗೆ ನನಗೆ ಡಿಸ್ಪ್ಯೂಟ್ ಇದೆ ರೀ. ಅತಿ ಹೆಚ್ಚು ಜನ ಕಡು ಬಡತನದಿಂದ ಹೊರಗಡೆ ಬಂದ್ರು ಅನ್ನೋದ್ರ ಬಗ್ಗೆ ನನ್ನ ಡಿಸ್ಪ್ಯೂಟ್ ಇರೋದು. ನಾನು ಹೇಳ್ತಾ ಇರೋದು, ಇಷ್ಟು ಜನರನ್ನ ಕಡು ಬಡತನದ ರೇಖೆಯಿಂದ ಹೊರಗಡೆ ಯಾವುದೇ ಗ್ಯಾರಂಟಿ ಯೋಜನೆ, ಹೋಲ್ಸೇಲ್ ಆದ ಫ್ರೀ ಯೋಜನೆ ಇಲ್ಲದೆ ತರಬಹುದು ಅನ್ನೋದಾದ್ರೆ, ಮಹಾರಾಷ್ಟ್ರದಲ್ಲಿ ಅದನ್ನ ಯಾಕೆ ಮಾಡಿದ್ರಿ, ಬಿಹಾರದಲ್ಲಿ ಅದನ್ನ ಯಾಕೆ ಮಾಡಿದ್ರಿ, ಮಧ್ಯಪ್ರದೇಶದಲ್ಲಿ ಅದನ್ನ ಯಾಕೆ ಮಾಡಿದ್ರಿ? ನೀವು ನೋಡಿ, ನೀವು ಕೇಳಿದಂತ ಪ್ರಶ್ನೆ ಅನಿವಾರ್ಯ ರಾಜಕೀಯ ಕೆಲವು ಬೆಳವಣಿಗೆಗಳು ದೇಶದಲ್ಲಿ ಆಗ್ತವೆ. ನಮಗೂ ಗೆಲ್ಲೋದಕ್ಕಾಗಲ್ಲ, ದುಡ್ಡಾಗದೆ ಅಂತಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವು ಅಭಿವೃದ್ಧಿ ಎಲ್ಲ ಮಾಡಿದ್ರು ಕೂಡ ಫೈನಲಿ ದುಡ್ಡು ಹಾಕೋದು ನಮ್ಗೆ ಅನಿವಾರ್ಯ. ಸಬ್ಕಾ ಪ್ರಯಾಸ್ ಅಂತಕ್ಕಂಥದ್ದು ಏನು ನಾವು ಹೇಳಿರ್ತಕ್ಕಂಥದ್ದು, ಇವತ್ತು ಜಿ ತಗೊಳ್ಳಿ, ಗ್ರಾಮೀಣ ವಿಕಾಸ್ ಭಾರತ ಇದನ್ನು ತಗೊಂಡಿದೆ, ಆಜೀವನ್ ಮಿಷನ್, ಗೊತ್ತಾಯ್ತಾನೆ? ಯಾವುದೆಲ್ಲವೂ ಈ ದೇಶದ ಒಳಗಡೆ 3rd ಜನರೇಷನ್ ಸುಧಾರಣೆಯನ್ನು ತರುವಂತ ಪ್ರತಿಯೊಂದನ್ನು ನಾವು ಬಿಟ್ಟಿಲ್ಲ. ನಾವು ನಿಮ್ಗೆ ಯಾವ್ದು ಬಿಟ್ಟಿದೀವಿ? ನಾವು ಇದನ್ನ ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ರಿ, ಇದು ಡಿಬೇಟ್, ಇದು ಡಿಬೇಟ್ ಅಂತಲ್ಲ. ಕೇಳ್ತಾ ಇರೋದೇನು ನೀವು ಹೇಳ್ತಾ ಇರೋದೇನು? ನೀವು ನಿಮ್ಮ ಆಡಳಿತದ ವೈಖರಿ ಅತ್ಯುತ್ತಮವಾಗಿದೆ, ಅತಿ ಹೆಚ್ಚು ಜನರನ್ನ ಕಡು ಬಡತನದಿಂದ ಹೊರಗಡೆ ತಂದಿದ್ದೀವಿ ಅನ್ನೋದಾದ್ರೆ, ಆ ಆಡಳಿತ ವೈಖರಿಯನ್ನು ಮಹಾರಾಷ್ಟ್ರದಲ್ಲಿ ಮಾಡಬೇಕಾಗಿತ್ತು, ಮಧ್ಯಪ್ರದೇಶದಲ್ಲಿ ಮಾಡಬೇಕಾಗಿತ್ತು, ಬಿಹಾರದಲ್ಲಿ ಮಾಡಬೇಕಾಗಿತ್ತು. 2014ರಿಂದ 2024ರವರೆಗೆ ಎಲ್ಲೆಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಭಾಷಣ ಮಾಡಿದ್ರು, ವಿಪಕ್ಷಗಳು ಇದನ್ನ ಅನೌನ್ಸ್ ಮಾಡಿದ್ರು, ರೇವಡಿ ಕಲ್ಚರ್ ಅಂತ ಹೇಳ್ತಾ ಹೋದ್ರಿ. ಪ್ರಧಾನಮಂತ್ರಿಗಳು ಯಾವುದೇ ಕಾರಣಕ್ಕೂ ಇದನ್ನ ನಾನು ಕೊಡಲ್ಲ ಅಂತಕ್ಕಂಥದ್ದನ್ನ ಹೇಳಿದರು. 2024ರ ನಂತರ ಏನಾಯ್ತು ನಿಮಗೆ? ಏಕಾಏಕಿ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ತಾ ಇದ್ದೀರಿ. ಎದ್ರ ಮೇಲೆ ಗೆಲ್ತಾ ಇದ್ದೀರಿ? ಗ್ಯಾರಂಟಿಗಳ ಮೇಲೆ ಗೆಲ್ತಾ ಇದ್ದೀರಿ.
ನೀವು 70 ವರ್ಷದ ಆಡಳಿತ ಅನ್ಬಿಡಿ, ಅದರಲ್ಲಿ 20 ವರ್ಷದ ಆಡಳಿತ ವಿಪಕ್ಷಗಳದ್ದು ಇತ್ತು, ನಂಬರ್ 1. ನಂಬರ್ 2, 10 ವರ್ಷ ನಿಮಗದು ಬೇಕಾಗಿರದೇ ಇರೋದು. ಈಗ ಅದ್ರ ಮೇಲೆ ಬೇರೆ ಯಾವುದದ್ದು, ಈಗ ಮಹಾರಾಷ್ಟ್ರದಲ್ಲಿ ನನಗೆ ಹೇಳಿ ಒಂದೊಂದು ಸಿಂಪಲ್ ಕಾರಣ ಹೇಳಿ. ಮೇದಲ್ಲಿ ನಡೆದ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಗೆಲ್ಲುತ್ತೆ, ಅಕ್ಟೋಬರ್ನಲ್ಲಿ ನಡೆಯೋದು ಚುನಾವಣೆಯಲ್ಲಿ ನೀವು ಭರ್ಜರಿ ಬಹುಮತದಿಂದ ಗೆಲ್ತೀರಿ. ಮಧ್ಯಪ್ರದೇಶದಲ್ಲಿ ಆಂಟಿ ಇನ್ಕಂಬನ್ಸಿ ಎಲ್ಲರೂ ಮಾತಾಡ್ತಾ ಇದ್ದಾಗ ಲಾಡ್ಕಿ ಬಹನ್ ಅಂತೀರಿ, ಗೆದ್ದು ಬರ್ತೀರಿ. ಬಿಹಾರದಲ್ಲಿ ಚುನಾವಣೆಗೆ 1 ತಿಂಗಳಿದ್ದಾಗ 4 ವರ್ಷ 11 ತಿಂಗಳು ನಿಮಗೆ ಯಾವುದೂ ನೆನಪಾಗಲಿಲ್ಲ. 1 ತಿಂಗಳಿದ್ದಾಗ 10,000. ಏನದು? ಅಲ್ಲ ನೋಡಿ, That's okay, bribe. ನಾನು ಉತ್ತರ ಕೊಡ್ತೀನಿ ನಿಮ್ಗೆ. ಅಲ್ಲಲ್ಲ, ನೀವು ಕೇಳಿದ್ರಲ್ಲ ಸರ್, ನಾನು ಪ್ರಶ್ನೆ ಮುಗಿಸ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರ ಅಭಿಪ್ರಾಯ ಬೇರೆ ಇರಬಹುದು. ನನ್ನ ಅಭಿಪ್ರಾಯ ಏನು ಗೊತ್ತಾ, ಚುನಾವಣೆಗೆ ಮುಂಚೆ 1 ತಿಂಗಳಿದ್ದಾಗ ನೀವು ಯಾವುದೇ ಪಾರ್ಟಿ ಕೊಡ್ರಿ, ಇಟ್ಸ್ ಬ್ರೈಬಿಂಗ್ ಎ ವೋಟರ್. ಎಲೆಕ್ಷನ್ ಕಮಿಷನ್ ಶುಡ್ ಆಕ್ಚುಲಿ ಆಕ್ಟ್. ಇಟ್ಸ್ ಅ ಬ್ರೈಬಿಂಗ್. ಏನ್ ಮಾಡಿದ್ರಿ ಬಿಹಾರದಲ್ಲಿ? ನೋಡಿ, ಒಂದು ರಾಜಕೀಯ ಪಾರ್ಟಿ ಅಂತಕ್ಕಂಥದ್ದು ಗೊತ್ತಾಯ್ತಾನೆ. ಹೇಳಿ. ಅಲ್ಲ, ಹೇಳ್ತಾ ಇದ್ದೀನಿ ಅದನ್ನೇ. ಒಂದು ರಾಜಕೀಯ ಪಾರ್ಟಿಯಾಗಿ ಒಂದು ಚುನಾವಣೆ ಅಂತಕ್ಕಂಥದ್ದು ಒಂದು ರಾಜಕೀಯ ಪಾರ್ಟಿಗೆ ಗೆಲುವೇ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ವಿಷಯ, 25 ಕೋಟಿ ಬಡವರನ್ನ ನೀವು ಬಡತನದಿಂದ ಮೇಲಕ್ಕೆ ತಂದ್ರೆ ಯಾಕೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾದಲ್ಲಿ ಇನ್ನೂ 80 ಕೋಟಿ ಜನಕ್ಕೆ ನೀವು ಫ್ರೀ ಆಗಿ ಕೊಡ್ತಾ ಇದ್ರಿ, ಫ್ರೀ ಅಕ್ಕಿ ಕೊಡ್ತಾ ಇದ್ರಿ. ಒಂದೇ ಒಂದು ಮಾಹಿತಿ ಯಾವ ಸತ್ಯ ಅಂತಂದ್ರೆ, ಯೂನಿವರ್ಸಲ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಯಾವ್ದಂದ್ರೆ 1991 ಜುಲೈ 24ಕ್ಕೆ ಮನಮೋಹನ್ ಸಿಂಗ್ ಅವರು ಮೊದಲನೇ ಬಜೆಟ್ ಮಂಡಿಸಿದಾಗ ಭಾರತದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗ ಜನಸಂಖ್ಯೆ 18 ಕೋಟಿ ಇತ್ತು. ಅವರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದಾಗ 2014ರಲ್ಲಿ 36 ಕೋಟಿ ಆಗಿತ್ತು. 36 ಕೋಟಿ ವಿದ್ಯಾವಂತ ಮಧ್ಯಮ ವರ್ಗದವರು ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ. ಹಂಗಾಗಿ ಟ್ರಂಪ್ ಇವತ್ತು ನಮ್ಮ ಮೇಲೆ ಏನು ತಾರೀಫ್ ಮಾಡಿದ್ರು ಕೂಡ ಭಾರತದಂತ ದೊಡ್ಡ ಮಾರುಕಟ್ಟೆ ಎಲ್ಲೂ ಸಿಗಲ್ಲ. 34 ಅಂತ ಈಗಾಗಲೇ 40 ಕೋಟಿ ಇರ್ಬೋದು. 40 ಕೋಟಿ ಜನ ಆಕ್ಚುಲಿ ನಿಮ್ಮ ಆರ್ಥಿಕ ನೀತಿ ಏನು ಅಂತ ಪ್ರಶ್ನೆ ಇರೋದು ಇಷ್ಟೇ. ನಿಮ್ಮ ಆಕ್ಚುಲಿ ಏನು ನಿಮ್ದು ಆರ್ಥಿಕ ಏನಿದೆ ನೋಡಿ, ಎಕ್ಸ್ಕ್ಲೂಸಿವ್. ನನಗನ್ಸುತ್ತೆ ಕಾಂಗ್ರೆಸ್ಗೂ ಬಿಜೆಪಿಗೂ ಆರ್ಥಿಕ ರೀತಿಯಲ್ಲಿ ಏನೂ ವ್ಯತ್ಯಾಸ ಅಲ್ಲ. ಅದು ನಿಮ್ಮ ಅಭಿಪ್ರಾಯ ಇರ್ಬೋದು ಪ್ರಶಾಂತ್ ಅವರೇ. ಅಲ್ಲ, ನಮ್ಮ ಅಭಿಪ್ರಾಯ ಅಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಸ್ವಾತಂತ್ರ್ಯ ಇದೆ, ನನಗೆ ಅದಕ್ಕೆ ಅಪತ್ತಿ ಇಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಅಜಿತ್ ಸರ್ ಮತ್ತೆ ರವೀಂದ್ರ ನೀವು ಇಬ್ರು ಹೇಳಿರ್ತಕ್ಕಂಥದ್ದು ಏನು ಅಂಶ ಇದೆ, ಏನು 25 ಕೋಟಿ ದಾಟಿದ್ದೀವಿ ಅಂತೇಳಿ, ಅದಕ್ಕೆ ಆದಂತ ದೇಶದ ಅಧ್ಯಯನ ಇದೆ, ಅದಕ್ಕೆ ತಕ್ಕಂತ ಎಲ್ಲ ತಾಂತ್ರಿಕತೆ ಬೆಂಬಲವಾಗಿ ಅದಕ್ಕೆ ಹೇಳಿರ್ತಕ್ಕಂಥದ್ದು. ಏನು ಇಲ್ಲದೆ, ಬಡತನ ಇಲ್ಲದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ಬಿಡತ್ತಾ? ಅಲ್ರಿ, ಆಯ್ತ್ರಿ, ನನ್ನ ಪ್ರಶ್ನೆಗೆ ಉತ್ತರ ಆಗ್ಬಿಡತ್ತಾ? ಈ ಕಾನ್ಫಿಡೆನ್ಸ್ ನಲ್ಲಿ ಇರೋರು ನಿಮ್ಗೆ ಹೇಳ್ತೇನೆ ಕೇಳಿ. ಯಾಕೆ ಫ್ರೀ ಮಾರ್ಗ ಮಹಾರಾಷ್ಟ್ರದಲ್ಲಿ ಬೇಕಾಯ್ತು, ನಿಮಗೆ ಒಂದು ದೇಶದಲ್ಲಿ ಬಿಹಾರದಲ್ಲಿ ಬೇಕಾಯ್ತು, ಮಧ್ಯಪ್ರದೇಶದಲ್ಲಿ ಬೇಕಾಯ್ತು? ಚುನಾವಣಾ ರಾಜಕೀಯದ ಒಳಗಡೆ ಏನೆಲ್ಲರೂ ನಮ್ಮ ಪ್ರತಿಸ್ಪರ್ಧಿಗಳು ಅಂತ ಭಾವಿಸಿರ್ತೀವಿ ನಾವು, ಅದರ ಮಧ್ಯದ ಒಳಗಡೆ ಕೆಲವೊಂದು ಸತಿ ಈ ತರದ ಅನಿವಾರ್ಯ ನಿರ್ಮಾಣ ಆಗುವಂತದ್ದು ಸಹಜ ಕೂಡ. ಅಟ್ ದಿ ಕಾಸ್ಟ್ ಅಲ್ಲ, ಎಲ್ಲಿ ಅವ್ರಿಗೆ ಆರ್ಥಿಕ ಶಕ್ತಿ ಇರುತ್ತೆ, ಎಲ್ಲಿ ಆರ್ಥಿಕ ಶಕ್ತಿ ಇರುತ್ತೆ ಆ ರಾಜ್ಯಗಳು ನಿಮ್ಗೆ ಸಾಲ ಮಾಡಿ ನಾವೆಲ್ಲ ಕೊಟ್ಟಿದೀವ. ಬಿಹಾರದ ಏನ್ ಆರ್ಥಿಕ ಶಕ್ತಿ ಇದೆ? ಬಿಹಾರದ ಏನ್ ಆರ್ಥಿಕ ಶಕ್ತಿ? ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀವಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಬಿಹಾರದಲ್ಲಿ ಏನ್ ಆರ್ಥಿಕ ಶಕ್ತಿ ಇತ್ತು? ಏನ್ ಕಡಿಮೆ ಇದೆ? ಎಲ್ಲಿಂದ ಸಾಲ ತಗೊಂಡ್ ಮಾಡಿದ್ದೀವಿ ನಾವು? ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ, ಬಿಹಾರದಲ್ಲಿ ನೀವು ಹೆಣ್ಣು ಮಕ್ಕಳ ಅಕೌಂಟ್ 10,000 ಹಾಕೋದಕ್ಕೆ ನಾವು ಕರ್ನಾಟಕದವ್ರು ಟ್ಯಾಕ್ಸ್ ಕೊಟ್ಟಿದ್ದೀವಿ. ಕರ್ನಾಟಕದ ದುಡ್ಡಲ್ಲಿ ಸಿದ್ದರಾಮಯ್ಯ ಎಲ್ಲೆಲ್ಲಿ ಸಶಕ್ತ ಇದೆ, ಎಲ್ಲೆಲ್ಲಿ ನಮ್ಮ ಹತ್ರ ಆ ತರದ ಅವಕಾಶಗಳಿದೆ, ಆ ಒಂದು ರಾಜ್ಯಗಳಲ್ಲಿ ಅವರಿಗೆ ಆ ಸಂಪನ್ಮೂಲವನ್ನು ಕೊಡುವಂತ ಸಾಮರ್ಥ್ಯ ಇರ್ತಕ್ಕಂಥದ್ದು ಆ ರಾಜ್ಯಗಳಲ್ಲಿ ಇವತ್ತಿನ ಪರಿಸ್ಥಿತಿ ರಾಜಕೀಯ ಅನಿವಾರ್ಯ. ನೆನಪುಂಟ 2015ರಲ್ಲಿ ಬಿಹಾರ ನರೇಂದ್ರ ಮೋದಿ ಅವರು ಒಂದು ಸ್ಪೆಷಲ್ ಪ್ಯಾಕೇಜ್ ಚುನಾವಣೆಯ ಸಂದರ್ಭದಲ್ಲಿ ಆರ್ಥಿಕ ಶಕ್ತಿ ಕರ್ನಾಟಕ ಮಹಾರಾಷ್ಟ್ರ ನೀವ್ ಯಾಕೆ ಈ ತರ ಹೇಳ್ತೀರಿ ಉಲ್ಟಾ? ಹಾಗಾದ್ರೆ ನಮ್ ದೇಶ ಹೇಗೆ ಈಗ ಪ್ರಗತಿ ಆಯ್ತು? ಅಲ್ರಿ, ಪ್ರಗತಿ ಆಗಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ನಿಮ್ಗೆ ಇಂಪಾರ್ಟೆಂಟ್ ಈಸ್ ನಿಮ್ಮ ಆರ್ಥಿಕ ನೀತಿ ಏನು ಅಂತ ಅಷ್ಟೇ. ಪ್ರಗತಿ ಆಗಿ ಈಗ ನೀವು ಬಡತನ ರೇಖೆಗಿಂತ, ಕಡು ಬಡತನ ರೇಖೆಗಿಂತ ಜನ ಕೋಟ್ಯಾಂತರ ಜನ ಮೇಲ್ ಬಂದಿದ್ದಾರೆ ಅನ್ನೋದು ನನ್ನ ರಿಪೋರ್ಟ್ ಅಲ್ಲ, ಅದು IMF ರಿಪೋರ್ಟ್ ಅಲ್ವಾ? ಅದನ್ನು ಒಪ್ತೀವಿ. ಪ್ರಶ್ನೆ ಇರೋದು ನಿಮ್ಮ ಆರ್ಥಿಕ ನೀತಿ ಏನು ಅಂತ. ಇನ್ನೊಂದು ಸರ್, ಬಹಳ ಸ್ಪಷ್ಟ ಇದೆ ನಮ್ಮ ಆರ್ಥಿಕ ನೀತಿ. ಅವ್ರಂದಾಗ ರೌಡಿ ಕಲ್ಚರ್, ಇಲ್ಲಿ ಕೇಳಿ ಸರ್, ಅನಿವಾರ್ಯತೆ ಅನಿವಾರ್ಯತೆ ಅಂತಲ್ಲ, ನಮ್ಮ ಇವತ್ತು ನಾವು ಹೊರಟಿರ್ತಕ್ಕಂಥವು
ಎಲ್ಲವೂ ಕೂಡ ಆತ್ಮನಿರ್ಭರತೆ ಕಡೆ ಹೋಗ್ಬೇಕು. ಭಾರತ ಯಾವುದರಲ್ಲಿ ಅಂತ ಎಲ್ಲ ರಂಗಗಳಲ್ಲೂ ಆತ್ಮನಿರ್ಭರತೆ ಕಡೆ ಹೋಗ್ಬೇಕು ಅಂತ ನಾವು ಸಾಧಿಸಿ ತೋರಿಸಿದ್ವಲ್ಲ ಸರ್. ನೀವು ಪ್ರಶ್ನೆ 100 ಏನ್ ಬೇಕಾದ್ರೆ ಮಾಡಿ, ಉತ್ತಮ ಶಬ್ದಗಳು ಉತ್ತಮ ಯಾವ್ದು ಆತ್ಮನಿರ್ಭರತೆ ಕಡೆ ಆಗಿಲ್ಲ, ಉತ್ತಮ ಶಬ್ದಗಳು ಉತ್ತಮ ಆರ್ಗ್ಯುಮೆಂಟ್ ಕಟ್ಟೋದು. ಹಾಗಾದ್ರೆ ದೇಶ ಪರಿವರ್ತನೆ ಆಗಿಲ್ವಾ, ದೇಶ ಬದಲಾವಣೆ ಆಗಿಲ್ವಾ? ಇವತ್ತು ಡಿಫೆನ್ಸಿನ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇವತ್ತು ಗತಿಶಕ್ತಿ ದೇಶ ಇವತ್ತು ಇಷ್ಟು ದೊಡ್ಡ ವಿಕಾಸ ಆಗಿರೋದು. ನಾವು ಕೇಳ್ತಾ ಇರೋದೊಂದು, ನೀವು ಹೇಳ್ತಾ ಇರೋದೊಂದ್ರಿ, ನಾನು ದೇಶದ ಪ್ರಗತಿ ಅದ್ರ ವಿಷಯ ಅಲ್ಲ ಮಾತಾಡ್ತಾ ಇರೋದು, ಬಡತನ ರೇಖೆಯಿಂದ ಜನ ಹೊರಗೆ ಬಂದಿರೋದ್ರ ವಿಷಯ ಮಾತಾಡ್ತಾ ಇರೋದಲ್ಲ, ಆತ್ಮನಿರ್ಭರದ ಬಗ್ಗೆನೂ ಅಲ್ಲ. ಈ ಬಂದಿರುವ ಆರ್ಥಿಕ ಸಮೀಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಹೇಳಿ ನನಗೆ. ಆರ್ಥಿಕ ಸಮೀಕ್ಷೆಯಲ್ಲಿ ಯಾವ ಎಚ್ಚರಿಕೆಯನ್ನು ಕೊಡಲಾಗಿದೆಯೋ ಆ ಎಚ್ಚರಿಕೆಯ ಬಗ್ಗೆ ಸರ್, ಯಾವುದು ಕೂಡ ಅಧಿಕಸ್ಯ ಅಧಿಕಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಯಾವುದೂ ಕೂಡ ಮೀರಿ ಎಲ್ಲೇ ಮೀರಿ ಹೋಗುವಂಥದ್ದು ಕೂಡ ಒಂದು ದೇಶಕ್ಕೆ ಸಮಾಜಕ್ಕೆ ಒಳ್ಳೇದಲ್ಲ. ಆ ಎಲ್ಲ ಯಾವುದು ಅನ್ನೋದನ್ನ ನಾವು ಬಿಜೆಪಿ ಅವರು ನಿರ್ಧಾರ ಮಾಡ್ತೀವಿ ಅಂತಾರೆ ಅವರು. ಅಲ್ಲಲ್ಲ, ಅದು ನಮ್ಗೆ ಸ್ವತಂತ್ರ ನಾವು ಹಾಕ್ತೀವಿ. ಅಧಿಕಸ್ಯ ಅಧಿಕಂ ಅಮೃತನೂ ವಿಷಯ ಆಗತ್ತೆ. ಯಾವುದೂ ಕೂಡ ಸಮಾಜಕ್ಕೆ ಒಳ್ಳೇದಲ್ಲ. ಅಶ್ವಿನ್ ಗೌಡ್ರೆ, ಮಿತ್ರ ಪಕ್ಷದವ್ರು ಮಾತಾಡಿ. ರೇಷ್ಮೆ ಸರ್ ಮಾತಾಡಿದ್ರೆ ನಮ್ಗೆ ಅಷ್ಟೇ ಸಾಕು, ಯಾಕಂದ್ರೆ ಸ್ಟೋರಿಗಳು ಹೇಳ್ತಿರ್ತೀರಾ ಸರ್. ಅಜಿತ್ ಸರ್, ಈ ಆರ್ಥಿಕ ಶಿಸ್ತಿನ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಈಗ ನಾವು ಏನೋ ಎಕ್ಸ್ಪರ್ಟ್ ಇದು ಅಂತ ಹೇಳೋದೇ ಬೇಡ. ಒಂದು ಶಾಸಕರ ಜೊತೆ ಅವರ ಪ್ರವಾಸದ ದಿನಗಳಿರುತ್ತಲ್ಲ ಸರ್, ಒಂದು ದಿನ ವಾರಕ್ಕೊಮ್ಮೆನೋ ಇಲ್ಲ ತಿಂಗಳಿಗೊಮ್ಮೆ ಒಂದು ಶಾಸಕರ ಜೊತೆ ಹೋದರೆ ಬೆಳಗ್ಗಿಂದ ಸಂಜೆವರೆಗೆ ಏನಿಲ್ಲ ಅಂದರೆ ಒಂದು 20-25 ಹಳ್ಳಿ ಕವರ್ ಮಾಡ್ತಾರೆ. ಗೊತ್ತಾಗೋಗುತ್ತೆ ನಮ್ಮ ರಾಜ್ಯದ ಆರ್ಥಿಕ ಶಿಸ್ತುಗಳು ಹೇಗೆ ಕಾಪಾಡಬೇಕು, ಹೇಗಿರಬೇಕು ಅಂತ ಅವ್ರಗಳ ಜೊತೆ ಹೋದರೆ. ವೆಸ್ಟರ್ನ್ ಕಂಟ್ರೀಸ್ಗಳಲ್ಲೂ ಫ್ರೀ ಎಜುಕೇಷನ್ ಇದೆ, ಫ್ರೀ ಹೆಲ್ತ್ ಕೇರ್ ಇದೆ. ಅದಕ್ಕಿಂತ ಮುಂಚೆನೇ ನಮ್ಮ ಭಾರತ ದೇಶದಲ್ಲೂ ಇದೆ. ಕರ್ನಾಟಕದಲ್ಲಿ ಇವಾಗಲೂ ಸರ್ ಎಜುಕೇಷನ್ ಸಿಸ್ಟಮ್ ಹಳ್ಳಿಗಳಿಗೆ ಹೋದಾಗ ನಿಜವಾಗ್ಲೂ ಗೊತ್ತಾಗುತ್ತೆ. ನಮ್ಮಲ್ಲಿ 1ನೇ ತರಗತಿಯಿಂದ PhD ಫ್ರೀ ಎಜುಕೇಷನ್ ಇದೆ. ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಬಗ್ಗೆ ಥಿಂಕ್ ಮಾಡ್ತಿದ್ದೀವಿ. ಇವತ್ತು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಗಳಿದೆ ಸರ್, ಫ್ರೀ ಇದೆ. ಅಲ್ಲಿಗೆ ಡಾಕ್ಟರ್ಸ್ಗಳು ಹೋಗ್ತಿಲ್ಲ, ದುಡ್ಡು ಸಿಗಲ್ಲ, ದುಡ್ಡು ಬರಲ್ಲ, ಎಕ್ವಿಪ್ಮೆಂಟ್ಸ್ಗಳಿಲ್ಲ ಅಂತ. ನಿಜವಾಗ್ಲೂ ಇದು ಕಟ್ಟು ಸತ್ಯ ಸರ್. ಇದು ಈ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಕರ್ನಾಟಕದಲ್ಲಿ. ಸಾಲದ ಹೊರೆ ಹೆಚ್ಚಿಗೆ ಮಾಡ್ತಿದ್ದಾರೆ. ಅನುದಾನ ಯೋಜನೆಗಳಿಗೆ ಅನುದಾನ ಕೊಡಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ. ಇಲಾಖಾವಾರು ಹಣ ಬಿಡುಗಡೆ ಮಾಡಲಿಕ್ಕೆ ಇಲ್ಲ ಅಂತ ನಾವು ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಕೇಳ್ತಿದ್ದಾರೆ. ಕಾಂಗ್ರೆಸ್ ಅವರ ಆನ್ಸರ್ ಹೇಗಿದೆ ಅಂದರೆ ಸರ್, ಯಾವುದೋ ಒಂದು ಸ್ವೀಟ್ ಅಂಗಡಿನೋ ಬೇಕ್ರಿ ಹತ್ರ ನಾವು ಹೋಗ್ಬಿಟ್ಟು ಗ್ರಾಹಕರು ಎಲ್ಲ ತಗೊಳ್ತಿರ್ತಾರೆ, ಕೊನೆಗೆ ಇದು ಫ್ರೆಶ್ ಅಂತ ಅಂತಾರೆ. ಅವರು ಅಂಗಡಿ ಓನರ್ಗಳು ಇಲ್ಲ ಕೊಳ್ತೋಗಿದೆ, ಇಲ್ಲ ನಾರ್ತಾ ಇದೆ, 3 ದಿನ ಆಗಿದೆ, 4 ದಿನ ಅಂತ ಹೇಳ್ತಾರೆ, ಫ್ರೆಶ್ ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ಬಂದಿದೆ ಸರ್. ನೀವೇನೇ ಕೇಳಿ, 2025 ಫೆಬ್ರವರಿ 22 ಮತ್ತು ಜನವರಿ 21ನೇ ತಾರೀಕು ಸಮೀಕ್ಷೆಗಳು, ನಾನು ಹೋದ ವರ್ಷದ ಹೇಳ್ತೀನಿ, ಹಲವಾರು ಆರ್ಥಿಕ ಸಮೀಕ್ಷೆಗಳು ಹೇಳುತ್ತೆ ಗ್ಯಾರಂಟಿ ಯೋಜನೆಯಿಂದ ಹೇಗೆ ಹೊಡೆತ ಬೀಳ್ತಾ ಇದೆ, ಯೋಜನೆಗಳಿಗಿಲ್ಲ. ರೇಷ್ಮೆ ಸರ್ ಮಾತಾಡ್ಬೇಕಾದ್ರೆ ಅವಕಾಶಗಳ ಸಮಾನತೆ ಅಂತಿತ್ತು. ಹಿಂದೆ ಇದೇ ಹೆಗಡೆಯವರ ಕ್ಯಾಬಿನೆಟ್ಟಲ್ಲಿ ದೇವೇಗೌಡರು ಸರ್ ಲಾಸ್ಟ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಯಾತ್ರೆ ಮಾಡಿದ್ರಲ್ಲ, ಪಂಚರತ್ನ. ಅದರಲ್ಲಿ ಏನು ಅನೌನ್ಸ್ಮೆಂಟ್ ಇರಲಿಲ್ವಾ? ನಿಮ್ಮ ಪಕ್ಷದ ನೀತಿ ಆದ್ರೂ ಇದು ಇವ್ರ ವಿರುದ್ಧ ಇದೆಯಾ? ಎಕ್ಸಾಕ್ಟ್ಲಿ, ಗುಡ್ ಪಾಯಿಂಟ್ ಸರ್. ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್ಗೆ ಬಂದ್ರಿ ಸರ್. ಹೇಗೆ ಅವಕಾಶಗಳ ಸಮಾನತೆ ಅಂತ ನಾನು ಹೇಳ್ತಿದ್ದೆ, ಈ ಪಂಚರತ್ನ ಯೋಜನೆಗಳಲ್ಲಿ ಸರ್ ಫ್ರೀ ಬಿ ಅನ್ನೋದನ್ನ ಕುಮಾರಣ್ಣ ಅವರು ತಲೆಯಿಂದನೇ ತೆಗೆದಿದ್ರು. ಏನಕ್ಕೆ ಅಂತ ಅಂದರೆ ಸರ್, ಆ ಕುಮಾರಣ್ಣ 2019 ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕಾದ್ರೂ 60,000 ಕೋಟಿ 70,000 ಕೋಟಿ ಸಾಲ ಮನ್ನಾ ಇದೆ ಅಂತ ಆರ್ಥಿಕ ಸಮೀಕ್ಷೆಗಳು, ಆರ್ಥಿಕ ತಜ್ಞರು ಹೇಳಬೇಕಾದ್ರೆ ಅದನ್ನು 1 ವಾರ ಅದನ್ನು ಅಧ್ಯಯನ ಮಾಡಿ ಆರ್ಥಿಕ ತಜ್ಞರನ್ನು ಕೂರಿಸಿ ಕೊನೆಗೆ ಅದು 40,000 ಕೋಟಿ ಚಿಲ್ಲರೆವರಿಗೆ ಬಂತು, ಸಾಲ ಮನ್ನಾ ಮಾಡಿದ್ರು. ಹೇಗೆ? 1 ರೂಪಾಯಿ ರಾಜ್ಯದವರು ಕಟ್ಟಂತ ಜನಸಾಮಾನ್ಯರು ಕಟ್ಟ ತೆರಿಗೆ ಮೇಲೆ ಎಫೆಕ್ಟ್ ಆಗಬಾರ್ದು, ಆದಾಯದ ಮೂಲ ಕಂಡುಕೊಂಡ್ರು, ಹೇಗೆ ಅದನ್ನು ಕ್ರೋಢೀಕರಿಸಬೇಕಂತ ಹೇಳಿ ಕುಮಾರಣ್ಣವ್ರು ಸಾಲ ಮನ್ನಾ ಮಾಡಿದ್ರು. ಹಾಗೆ ಪಂಚರತ್ನ ಯೋಜನೆಗಳಲ್ಲಿ ಅಜಿತ್ ಸರ್, ಫ್ರೀ ಎಜುಕೇಷನ್ ಅಂತ ಈಗ ನಾನು ಹೇಳಿದ್ನಲ್ಲ ಸರ್, ಫ್ರೀ ಹೆಲ್ತ್ ಅಂತ ಹೇಳಿದ್ನಲ್ಲ ಸರ್, ಸಬಲೀಕರಣ ಅಂತ ಹೇಳಿದ್ನಲ್ಲ ಸರ್, ಇದಕ್ಕೆ ನಾವು ಮಾಡೋದು ಕರೆಕ್ಟ್, ಉಳಿದವರು ಮಾಡೋದು ತಪ್ಪು. ಇಷ್ಟೇ ಆರ್ಗ್ಯುಮೆಂಟ್ ಬೇಸಿಕಲಿ. ನಾವು ಮಾಡೋದು ಕರೆಕ್ಟ್, ಉಳಿದವರು ಮಾಡೋದು ತಪ್ಪು ಸರ್. ಅದು ಏನಕ್ಕೆ ಗೊತ್ತಾ ಸರ್? ಅವಕಾಶಗಳ ಸಮಾನತೆ ನೋಡಿ. ಅದೇ ಹೆಗಡೆಯವ್ರ ಹತ್ರ, ದಿವಂಗತ ಹೆಗಡೆಯವ್ರ ಹತ್ರ ದೇವೇಗೌಡರು ಹೋಗ್ಬಿಟ್ಟು ಕೇಳ್ತಾರೆ ಸರ್, ನನಗೆ ಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗೆ ಕಾವೇರಿ ಜಲಾನಯ ಅಭಿವೃದ್ಧಿ ಇದಕ್ಕೆ ನನಗೆ ಹಣ ಬೇಕು, ರಿಲೀಸ್ ಮಾಡಿ ಅಂತ. ಸೇಮ್ ಒಂದೇ, ಅವರಿಬ್ಬರು ಕ್ಲೋಸ್ ಫ್ರೆಂಡ್ಗಳು, ಸನ್ಮಾನ್ಯ ದೇವೇಗೌಡರು ಹೆಗಡೆಯವರು. ಆದರೆ ಇವತ್ತು ಅಂತ ಸಚಿವರು ಕರ್ನಾಟಕದಲ್ಲಿ ಇಲ್ಲ. ಏನಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.